ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿರಿ, ಕರ್ತನ ನಾಮ ಮಹಿಮೆ ಪಡಿಸುತ್ತಾ ವಾಕ್ಯದ ಕಡೆಗೆ ಹೋಗೋಣ. ನೀವೆಲ್ಲರೂ ಯೂಟ್ಯೂಬನ್ನು ಆನ್ ಮಾಡಿ ನೋಡಲು ಶಕ್ತರಾಗಿದ್ದರೆ ಅದು ದೇವರ ನಾಮ ಮಹಿಮೆ ಪಡಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ ಅದರ ನಾಮ ಮಹಿಮೆ ಪಡಿಸೋಣ. ಹಾಲೆಲೂಯ. ನಮ್ಮನ್ನು ಒಪ್ಪಿಸಿಕೊಡೋಣ ದೇವರಿಗೆ. ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡೋಣ. ಪರಿಶುದ್ಧಾತ್ಮನ ಇಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡೋಣ. ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಆತ್ಮ, ಪ್ರಾಣ, ಶರೀರ ಆತನಿಗೆ ಒಪ್ಪಿಸಿಕೊಡಿ. ದೈವ ಸಾನ್ನಿಧ್ಯವನ್ನು ಅನುಭವಿಸಲು ಆತನ ಕೃಪೆ ನಮ್ಮ ಮೇಲೆ ಇಳಿದು ಬರಲಿ, ದಯೆ ಇಳಿದು ಬರಲಿ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡ್ತಾ ಇದ್ದೀವಪ್ಪ. ದೇವರೇ ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧ ಆತ್ಮನೇ, இஸ்ரவேலின் ராஜாவே, என் தேவனாம் கர்த்தாவே, நான் உம்மை வாழ்த்துகிறேன், நன்மைகள் நினைக்கிறேன். நன்றி ராஜா, உம்மளவில்லா அன்புக்காக. நன்றி ராஜா, உம்மளவில்லா அன்புக்காக. உம்முடைய சாநித்தியம் எங்களை நிரப்பும் என்னேசுவே. உம்மை வரவேற்கின்றேன் என் ஆவியானவரே. உம்மை துதிக்கிறேன், மகிழ்கிறேன், ஆராதிக்கிறேன். என்னேசுவே, 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 என்னேசுவே. Thank you, Holy Spirit. Thank you, Lord. Thank you, Lord. Thank you, Lord. Praise the Lord. ಆರಾಧನೆಯಲ್ಲಿ ದೇವರು ನಾಮ ಮಹಿಮೆ ಪಡಿಸಿದ್ದೇವೆ. ದೇವರು ಖಂಡಿತವಾಗಲೂ ನಮ್ಮ ಆರಾಧನೆಗೆ ಉತ್ತರ ಕೊಡುವನು, ಆತನ ಸಾನ್ನಿಧ್ಯದಲ್ಲಿ ನಮ್ಮನ್ನು ತುಂಬಿಸುವನು ಎಂದು ನಂಬಿಕೆಯೊಟ್ಟಿಗೆ ವಾಕ್ಯದ ಕಡೆಗೆ ಹೋಗೋಣ. ಬನ್ನಿ ದೇವರ ಮಕ್ಕಳೇ, ನೀವೆಲ್ಲರೂ ಸಂತೋಷವಾಗಿದ್ದೀರಾ ಅಂತ ನನಗೂ ಸಂತೋಷ ಆಗ್ತಾ ಇದೆ. ಪರಲೋಕದಲ್ಲಿರುವ ತಂದೆಗೂ ಸಂತೋಷ ಆಗ್ತಾ ಇದೆ. ಕರ್ತನ ಕರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ಈ ದಿನ ತೆಗೆದುಕೊಂಡಂಥ ವಾಕ್ಯ ರೋಮಾಪುರ 10:1-13. ದೇವರ ಕರುಣೆ. ಪೀಠಿಕೆ ಏನೆಂದರೆ, ದೇವರ ಕರುಣೆ ಯಾರ ಮೇಲೆ ಬರುತ್ತದೆ, ದೇವರ ಕರುಣೆಯನ್ನು ಹೊಂದಿಕೊಂಡರೆ ಏನಾಗುತ್ತದೆ, ಯಾವ ರೀತಿಯಲ್ಲಿ ನಾವು ಬದುಕಬೇಕು ಎನ್ನುವುದೇ ಈ ಪೀಠಿಕೆ. ಬನ್ನಿರಿ ಓದಿಕೊಳ್ಳೋಣ. ಮೊದಲಾಗಿ ರೋಮಾಪುರ 10:8-13 ಓದಿಕೊಳ್ಳೋಣ. ಬರೆದಿಟ್ಟುಕೊಳ್ಳಿರಿ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ. ನೋಡಿ, ವಾಕ್ಯ ಹೇಳ್ತಾ ಇದೆ, ಪೇತ್ರನು ಹೇಳ್ತಾ ಇರೋದಿಲ್ಲಿ, ದೇವರ ವಾಕ್ಯ ನಿನ್ನ ಸಮೀಪದಲ್ಲೇ ಇದೆ. ಎಲ್ಲಿದೆಯಂತೆ? ಪೌಲನ್ ಹೇಳ್ತಾ ಇರೋದು ನಮ್ಮ ಸಮೀಪದಲ್ಲಿಯೇ ಇದೆ. ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ.
ನಿನ್ನ ಬಾಯಲ್ಲಿ ನಮ್ಮ ಹೃದಯದಲ್ಲಿ ಇದೆ ಅಂತ ವಾಕ್ಯ ಹೇಳ್ತಾ ಇದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆ ವಿಷಯವಾದ ವಾಕ್ಯವೇ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ನೋಡಿ, ಯಾರ್ಯಾರು ಈ ದಿನ ಅನ್ಯ ಜನಗಳು, ಯೇಸು ಸ್ವಾಮಿಯನ್ನು ಕಂಡುಕೊಳ್ಳದೇ ಇರುವ ಜನಗಳು ಈ ದಿನ ಯೂಟ್ಯೂಬನ್ನು ನೋಡ್ತಾ ಇದ್ದೀರೋ, ನೀವು ಹೃದಯದಿಂದ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಳ್ಳುವಾಗ ನಿಮಗೆ ರಕ್ಷಣೆ ಉಂಟಾಗುತ್ತದೆ ಎಂದು ಸಜೀವವುಳ್ಳ ವಾಕ್ಯ, ಜೀವವುಳ್ಳ ವಾಕ್ಯ ಮಾತನಾಡ್ತಾ ಇದೆ. ಆ ಜೀವ ಯಾರು? ಯೇಸು ಸ್ವಾಮಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ನೀವು ಬಾಯಿಂದ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು, ನಿಮ್ಮ ಬಾಯಿಂದ ನೀವು ನುಡಿಬೇಕು, ಹೃದಯದಿಂದ ಬರೀ ಬಾಯಿ ಮಾತನಾಡಬಾರ್ದು. ನಿಮ್ಮ ಮನಸ್ಸು, ಹೃದಯ ಸಕಲವು, ಆತ್ಮ, ಪ್ರಾಣ, ಶರೀರ ಕನೆಕ್ಟ್ ಆಗಬೇಕು. ನೀವು ಹೃದಯದಿಂದ ಬಾಯಿಂದ ಬರುವ ವಾರ್ತೆಗಳೇ ರಕ್ಷಣೆ ಉಂಟಾಗುತ್ತದೆ ದೇವರ ಮಕ್ಕಳೇ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡೋದಿಲ್ಲ. ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡುವವರು ಒಂದು ಕಾಲಕ್ಕೂ ಆಶಾಭಂಗ ಪಡೋದಿಲ್ಲ ಅಂತ ಸಜೀವವುಳ್ಳ ವಾಕ್ಯ ಮಾತನಾಡ್ತಾ ಇದ್ದೇವೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಶಾಸ್ತ್ರವು ಹೇಳುತ್ತದೆ ಅಷ್ಟೇ. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತನು. ನೋಡಿ, ಯಹೂದ್ಯನು ಗ್ರೀಕನು ಅಂದರೆ ಎಲ್ಲ ಜಾತಿಯ ಜನರಿಗೆ ಕರ್ತನೊಬ್ಬನೇ ದೇವರು ಅಂತ ಇಲ್ಲಿ ನಾವು ಅರಿತುಕೊಳ್ಳಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಆತನ ನಾಮವನ್ನು ಘನಪಡಿಸುತ್ತಾ ಆತನ ನಾಮದ ಬಗ್ಗೆ ನೀವು ಒಬ್ಬೊಬ್ಬರಿಗೂ ಹೇಳುವಾಗ ಏನಾಗುತ್ತದೆ ಅಂತೆ? ಏನಾಗುತ್ತದೆ? ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ಆತನ ಹೇರಳವಾಗಿ ಕೊಡುವವನಾಗಿದ್ದಾನೆ. ನಿಮಗೆ ಏನು ಬೇಕು, ನಿಮ್ಮ ಅವಶ್ಯಕತೆಗಳಿಗೇನು ಬೇಕು, ಎಲ್ಲವನ್ನು ಕರ್ತನು ನಿಮ್ಮನ್ನು ಅರಿತಂಥ ದೇವನು ನಿಮಗೆ ಕೊಡಲು ಶಕ್ತನಾಗಿದ್ದಾನೆ. ಹಾಗಾದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದಿದೆ ಎಂದು ಪೌಲನು ಹೇಳ್ತಾ ಇದ್ದಾನೆ. ನೋಡಿ, ಆತನ ನಾಮವನ್ನು ನೀವು ಹೇಳ್ಕೊಳ್ಳಬೇಕು. ನೀವು ಯಾರು, ನಿಮ್ಮ ಜಾತಿ ಯಾವುದು, ನಿಮ್ಮ ಕುಟುಂಬ ಯಾವುದು ಅಂತ ದೇವರು ನೋಡೋದಿಲ್ಲ. ಎಲ್ಲರನ್ನು ಸೃಷ್ಟಿ ಮಾಡಿದ ದೇವನು ಒಬ್ಬನೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೀವು ಯೇಸುವಿನ ನಾಮವನ್ನು ಇನ್ನೊಬ್ಬರ ಕಡೆಯಲ್ಲಿ ಹೇಳ್ತಾ ಹೋಗ್ತಾ ಇದ್ರೆ ನಿಮಗೆ ರಕ್ಷಣೆ ಉಂಟಾಗುತ್ತದೆ. ನಿಮ್ಮ ಬಾಯಲ್ಲಿ ಹೃದಯಾಳದಿಂದ ಬರುವ ಮಾತುಗಳು ರಕ್ಷಣೆ ಉಂಟಾಗುತ್ತದೆ. ಪರಿಶುದ್ಧತೆಯಲ್ಲಿ ನಡೆದುಕೊಳ್ಳಬೇಕು. ಮಾತಿನಲ್ಲಿ, ನಡೆನುಡಿಗಳಲ್ಲಿ, ಕಣ್ಗಳಲ್ಲಿ, ಚಿಂತಿಸುವ ವಿಷಯಗಳಲ್ಲಿ, ಎಲ್ಲದರಲ್ಲಿಯೂ, ನಡೆನುಡಿಗಳಲ್ಲಿ ಎಲ್ಲದರಲ್ಲಿಯೂ ಪರಿಶುದ್ಧತೆಯಲ್ಲಿ ನಡೆದುಕೊಂಡು ಹೃದಯದಲ್ಲಿ ಬರುವಂಥ ವಾರ್ತೆಗಳು ನಿಮ್ಮ ಮಾತಿನಲ್ಲಿ ಬರುವುದು ಪರಿಶುದ್ಧತೆಯ ಮಾತುಗಳಾಗಿರಬೇಕು. ಆತನ ನಾಮವನ್ನು ಘನಪಡಿಸುತ್ತಾ ನೀವು ಯಾರ್ಯಾರಿಗೆ ಹೇಳ್ಕೊಳ್ತೀರೋ ಅದು ನಿಮಗೆ ರಕ್ಷಣೆ ಉಂಟಾಗುವುದು. ಬನ್ನಿರಿ, ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಅದೇ ರೋಮಾಪುರ 11:32 ಬರೆದಿಟ್ಕೊಳ್ಳಿ. ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನು ಅವಿಧೇಯತೆ ಎಂಬ ದುಃಖ ಸ್ಥಿತಿಯಲ್ಲಿ ಕಟ್ಟಿ ಹಾಕಿದ್ದಾನೆ. ನೋಡಿ, ದೇವರ ನಾಮವನ್ನು ನೀವು ಅರಿತುಕೊಳ್ಳಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ದೇವರಿಗೆ ಇಷ್ಟ. ದೇವರ ನಾಮ ಏನು, ದೇವರ ಉದ್ದೇಶ ಏನು? ಭೂಲೋಕದಲ್ಲಿರುವುದು ಸಕಲವನ್ನು ನೀವು ಅನುಭವಿಸುತ್ತಾ ಇರುವುದು ದೇವರ ಉದ್ದೇಶವಲ್ಲ. ಅದು ನಿಮಗೆ ಏನು ಬೇಕು ಎಂದು ಕರ್ತನು ತಕ್ಕ ಸಮಯಕ್ಕೆ ಕೊಡುವವನಾಗಿದ್ದಾನೆ. ಹಾಗಾದರೆ ದೇವರ ಸ್ವಭಾವ, ದೇವರ ಕುಟುಂಬದಲ್ಲಿರುವ ನಾವು, ದೇವರ ಮಕ್ಕಳಾಗಿರುವ ನಾವು ಹೇಗೆ ನಡೆದುಕೊಳ್ಳಬೇಕು, ಯಾವ ರೀತಿ ನಡೆಯಬೇಕು, ದೇವರ ಕಟ್ಟಳೆ ಯಾವುದು, ಈ ರೀತಿಯೆಲ್ಲ ನಾವು ಆತನ ಉದ್ದೇಶಗಳನ್ನು ಅರಿತು ನಡೆಯುವರಾಗಿರಬೇಕು. ಅದಕ್ಕೆ ಕೆಲವೊಂದು ಸಾರಿ ನಮಗೆ ದುಃಖ ಬರುತ್ತದೆ, ವ್ಯಸನ ಬರುತ್ತದೆ. ಕುಟುಂಬದ ವಿಷಯದಲ್ಲಿ, ಆಫೀಸಿನ ವಿಷಯದಲ್ಲಿ ನಿಮ್ಮನ್ನು ನೀವೇ ಟೆಸ್ಟ್ ಮಾಡಿಕೊಳ್ಳಬೇಕು ದೇವರ ಮಕ್ಕಳೇ. ಯಾಕೆ ನಮಗೆ ಈ ಉಪದ್ರವ ಬಂದಿತು? ಅರ್ಥ ಆಯ್ತಾ? ದೇವರು ನಿಮ್ಮನ್ನು ಸರಿಪಡಿಸಲು, ನಿಮ್ಮನ್ನು ರೂಪಿಸಲು ಈ ಕಷ್ಟ ಬಂದಿರೋದು ದೇವರ ಮಕ್ಕಳೇ. ಆತನ ನಾಮ ಮಹಿಮೆ ಪಡಿಸಿರಿ. ದೇವರೇ, ನೀ ಉಪದ್ರವ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದುಃಖದಲ್ಲಿ ನಾನು ಹಾದು ಹೋಗ್ತಾ ಇದ್ದೀನಲ್ಲ, ಸ್ತೋತ್ರ. ನನಗೆ ಈ ಕಷ್ಟ ಬಂದಿದೆಯಲ್ಲ, ನಿನಗೆ ಸ್ತೋತ್ರ ಅಪ್ಪ ಅಂತೇಳಿ ಆತನ ನಾಮವನ್ನು ಘನಪಡಿಸುತ್ತಾ ನಿನ್ನ ಬಾಯಲ್ಲಿ ಬರುವ ರಕ್ಷಣೆಯ ಮಾತುಗಳು
ನಿನಗೆ ದೇವರು ಯುದ್ಧ ಮಾಡಿ ಜಯ ಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಂಬುವರು ಕರಗಳನ್ನೆತ್ತಿ ಜಯಘೋಷ ಮಾಡಿರಿ. ಬನ್ನಿರಿ, ಇನ್ನೊಂದರ ವಾಕ್ಯಗಳನ್ನು ಓದಿಕೊಳ್ಳೋಣ. ಅದೇ ರೋಮಾಪುರ 12:1. ದೇವರ ಮಕ್ಕಳೇ, ಓದಿಕೊಳ್ಳೋಣ. ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ಓದ್ರಿ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ನಿಮ್ಮ ದೇಹಗಳನ್ನು ದೇವರಿಗೆ ಅರ್ಪಿಸಿರಿ, ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ದೇವರಿಗೆ ಮೆಚ್ಚುಗೆ ಆಗಬೇಕು ನಿಮ್ಮ ದೇಹ. ಯಾವ ರೀತಿಯಲ್ಲಿ ಪರಿಶುದ್ಧತೆಯಲ್ಲಿ ನಿಮ್ಮ ದೇಹವನ್ನು ಇಟ್ಟುಕೊಂಡಿದ್ದೀರಾ, ಯಾವ ರೀತಿಯಲ್ಲಿ ಬೆಳಕಿನಲ್ಲಿ ಕಟ್ಟಳೆಯ ಪ್ರಕಾರವಾಗಿ ನೀವು ನಡೀತಾ ಇದ್ದೀರಾ, ನಿಮ್ಮ ದೇಹ ಆತ್ಮ ಪ್ರಾಣಕ್ಕೆ ಬೆಳಕು ತಕ್ಕ ಹಾಗೆ ಅದನ್ನು ನೀವು ರೂಪಿಸಿದ್ದೀರಾ. ನೀವು ರೂಪಿಸುವಾಗ ನಿಮ್ಮನ್ನೇ ನೀವೇ ಟೆಸ್ಟ್ ಮಾಡಿಕೊಂಡು ಸರಿಪಡಿಸುವಾಗ ಕರ್ತನು ರೂಪಿಸಲು ಶಕ್ತನಾಗಿದ್ದಾನೆ. ನಾವು ದೇವರಿಗೆ ಆಲಯವಾಗಿದ್ದೇವೆ. ಈ ಆಲಯದಲ್ಲಿ ಆತನು ವಾಸ ಮಾಡಬೇಕಾದರೆ ನಾವು ರೂಪಿಸಿಕೊಳ್ಳಬೇಕು. ಅರ್ಥ ಆಯ್ತಾ? ನಾವು ಮೀಸಲಾಗಿ ಸಜೀವ ಯಜ್ಞವಾಗಿ ಆತನಿಗೆ ಅರ್ಪಿಸಬೇಕು. ಒಂದೊಂದು ಅಂಗಗಳು, ನಮಗೆ ಸೃಷ್ಟಿ ಮಾಡಿದ ಎಲ್ಲ ಅಂಗಗಳು ಆತನಿಗೆ ಸಜೀವ ಯಜ್ಞವಾಗಿ ನಾವು ಅರ್ಪಿಸಬೇಕು. ಅದೇ ದೇವರಿಗೆ ಇಷ್ಟ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನೀವು ಯಾವ ರೀತಿಯಲ್ಲಿ ನಡ್ಕೊಳ್ತೀರಾ, ಯಾವ ಸ್ವಭಾವದಲ್ಲಿ ದೇವರ ಕಟ್ಟಳೆಯಲ್ಲಿ ನಡ್ಕೊಳ್ತಾ ಇದ್ದೀರಾ, ರಕ್ಷಣೆ ಹೊಂದಿದ್ದೀರಾ, ಹೃದಯಾಳದಿಂದ ಆತನ ನಾಮ ಮಹಿಮೆ ಪಡಿಸ್ತಾ ಇದ್ದೀರಾ, ಇದೆಲ್ಲ ಸಜೀವ ಯಜ್ಞವಾಗಿ ನೀವು ಅರ್ಪಿಸುವಾಗ ಅದೇ ಆರಾಧನೆ ಎಂದು ಸತ್ಯವೇದ ವಾಕ್ಯ ಹೇಳ್ತದೆ. ಯಾರು? ಪೌಲನು ಮಾತಾಡ್ತಾ ಇರೋದು. ಯೇಸು ಸ್ವಾಮಿ ಶಿಷ್ಯರಲ್ಲಿ ಒಬ್ಬನು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನೀವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು, ನಾವು ಪ್ರಾರ್ಥನೆ ಮಾಡುವುದು, ನಮ್ಮ ನಡವಳಿಕೆ, ನಮ್ಮ ಸ್ವಭಾವ, ನಮ್ಮ ಈ ಶರೀರ ಎಲ್ಲ ಕರೆಕ್ಟಾಗಿ ನಡ್ಕೊಳ್ತಾ ಇದೆಯಾ, ಅದೇ ಆರಾಧನೆ ಎಂದು ಪೌಲನು ಹೇಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರ ನಾಮ ಮಹಿಮೆ ಪಡಿಸಬೇಕು. ರಕ್ಷಣೆ ಹೊಂದಿದ್ದೀರಾ, ಹೃದಯಾಳದಿಂದ ನೀವು ಮಾತ್ರ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದೀರಾ, ಎಲ್ಲವನ್ನು ನೀವು ಪರಿಶೋಧನೆ ಮಾಡಿ ಈ ವಾರವೆಲ್ಲ ಯಾವ ರೀತಿ ದೇವರು ನಿಮ್ಮನ್ನು ನಡೆಸಿದ್ರು ಅಂತ ಕುಳಿತುಕೊಂಡು ಧ್ಯಾನ ಮಾಡಿ ಸಂತೋಷದಿಂದ ಆತ ನಾಮ ಮಹಿಮೆ ಪಡಿಸುತ್ತಾ ನಾವೆಲ್ಲರೂ ಆಲಯಕ್ಕೆ ಹೋಗಬೇಕು. ಆತ ನಾಮ ಮಹಿಮೆ ಪಡಿಸೋದಕ್ಕೆ. ಯಾರಾದರೂ ಅನ್ಯ ಜನಗಳು, ಹಿಂದೂ ಮುಸ್ಲಿಂ ಸಿಕ್ಕಿಂ ಯಾರಾದರೂ ನೋಡ್ತಾ ಇದ್ರೆ, ಈ ವಾಕ್ಯ ಬರೀ ಕ್ರಿಶ್ಚಿಯನ್ ಜಾತಿಗಳಿಗಲ್ಲ. ದೇವರು ಜಾತಿ ಉಂಟು ಮಾಡಲಿಲ್ಲ, ಮನುಷ್ಯ ಜಾತಿ ದೇವರು ಉಂಟು ಮಾಡಿರೋದು. ಒಂದು ಗಂಡು, ಒಂದು ಹೆಣ್ಣು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೀವೆಲ್ಲರೂ ದೇವರ ಮಕ್ಕಳೇ. ನೀವು ಯಾವ ಜಾತಿ ಅಂತ ದೇವರು ನೋಡೋದಿಲ್ಲ. ಪ್ರತಿಯೊಬ್ಬರನ್ನು ದೇವರೇ ಸೃಷ್ಟಿ ಮಾಡಿರೋದು. ಅರ್ಥ ಆಯ್ತಾ? ಎಲ್ಲರೂ ಸಂತೋಷದಿಂದ ನಿಮಗೆ ಗೊತ್ತಿರುವ ಆಲಯಗಳಿಗೆ ಓಡಿ ಈ ದಿನ ಆತನ ನಾಮವನ್ನು ಮಹಿಮೆ ಪಡಿಸಿ ಆತನ ಸಾನ್ನಿಧ್ಯವನ್ನು ಪಡೆದುಕೊಂಡು ವಾರವೆಲ್ಲ ಆತನ ಕೊಡುವ ಶಾಂತಿ ಸಮಾಧಾನದಲ್ಲಿ, ಆತನು ಪೋಷಿಸುವ ಒಂದೊಂದು ದಿನದಲ್ಲಿ ಪರಿಶುದ್ಧಾತ್ಮನ ಐಕ್ಯತೆಯಲ್ಲಿ ನಾವು ಜೀವನ ಮಾಡೋಣ. ಆತನು ಬರೋಣ ಸಮಯವಾಯಿತು. ನಾವೆಲ್ಲರೂ ಸಿದ್ಧತೆ ಆಗೋಣ. ಹಲ್ಲೆಲೂಯಾ. ಬನ್ನಿರಿ, ಕೊನೆಯದಾಗಿ ಆತನ ನಾಮ ಮಹಿಮೆ ಪಡಿಸುತ್ತಾ ಇಲ್ಲಿಗೆ ಮುಗಿಸೋಣ. ಹಲ್ಲೆಲೂಯಾ. ಬನ್ನಿರಿ. ಕರ್ತನೇ ಸ್ತೋತ್ರ ಸ್ವಾಮಿ, ಯೇಸುವೇ ಸ್ತೋತ್ರಪ್ಪ. ಈ ವಾಕ್ಯಗಳಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ 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 ಸ್ತೋತ್ರ. உம்மை விட்ட யாருமில்ல ஏசையா, உம்மை விட யாருமில்ல ஏசையா. நீங்க போதும் எங்களுக்கு, நீங்க போதும் எனக்கு, நீங்க போதும், நீங்க போதும், நீங்க போதும் எனக்கு. உம்மை விட்ட யாருமில்ல ஏசையா, உம்மை விட யாருமில்ல ஏசையா, உம்மை விட்ட யாருமில்ல ஏசையா, உம்மை விட யாருமில்ல ஏசையா. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ದೇವರ ಮಕ್ಕಳೇ. ನಿಮ್ಮೆಲ್ಲರೂ ಕರ್ತನು ಆಶೀರ್ವದಿಸಲಿ. ಅದೇ ನನ್ನ ಸಂತೋಷ, ದೇವರಿಗೆ ಸಂತೋಷ. ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ತಂದೆ ನಾಮ ಮಹಿಮೆ ಪಡಿಸುತ್ತಾ ಇಗೋ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತಿದ್ದೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ದೇವರ ಮಕ್ಕಳೇ. ಥ್ಯಾಂಕ್ ಯು.